ಹಲೋ ಎಲ್ಲರಿಗೂ, ಇವತ್ತು ನಾನು ನಿಮಗೆ ಪ್ರಾನ್ಸ್ ಬಿರಿಯಾನಿ ರೆಸಿಪಿ ತಂದಿದ್ದೇನೆ. ತುಂಬಾ ಟೇಸ್ಟಿಯಾಗಿತ್ತು. ಒಂದೇ ಪಾತ್ರೆಯಲ್ಲಿ ಎಲ್ಲನೂ ಬೇಯಿಸಬಹುದು. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ 2 ಕಪ್ಪಿನಷ್ಟು ಜೀರಾ ರೈಸ್ ತಗೊಂಡಿದ್ದೇನೆ. ನೀವು ಬಾಸ್ಮತಿ ರೈಸ್ ಕೂಡ ತಗೊಳ್ಬೋದು. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿ ನೆನೆಯಲಿಕ್ಕೆ ಇಡಿ. ಈಗ ನಾನು 500 ಗ್ರಾಮ್ಸ್ ಸಿಪ್ಪೆ ತೆಗೆದ ಪ್ರಾನ್ಸನ್ನು ತಗೊಂಡಿದ್ದೇನೆ. ಇದಕ್ಕೆ ನಾನು 1 ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕ್ತಿದ್ದೇನೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಲಿಂಬೆ ರಸನ ಕೂಡ ಹಾಕ್ತಿದ್ದೇನೆ. ನಾನು ಒಂದೆರಡು ಟೀ ಸ್ಪೂನು ನಿಂಬೆ ರಸ ಹಾಕಿ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೇನೆ. ಇದನ್ನೆಲ್ಲ ನಾವು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ನಾವು ಬೇರೆ ರೆಡಿ ಮಾಡುವಾಗ ಇದು ಸರಿಯಾಗುತ್ತೆ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ 5ರಿಂದ 6 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಆಮೇಲೆ 3 ನಾನು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಅಷ್ಟು ಖಾರ ಇಲ್ಲ ಈ ಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗೊಂದು ರೋಸ್ಟ್ ಮಾಡಿ. ಸ್ವಲ್ಪ ಒಂದು ಮೀಡಿಯಮ್ ಗಾತ್ರ ಈರುಳ್ಳಿಯನ್ನು ಚೆನ್ನಾಗಿ ಹೆಚ್ಕೊಂಡು ಅದನ್ನು ಕೂಡ ಇದರಲ್ಲಿ ಫ್ರೈ ಮಾಡಿಕೊಳ್ಬೇಕು, ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ. ಆಮೇಲೆ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕಿ, ಆಮೇಲೆ ಇಲ್ಲಿ ನಾನು ನೋಡ್ಬೋದು ದೊಡ್ಡ ಬಂಚಿನಷ್ಟು ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿ ಈಗ ನಾನು ಅದನ್ನು ಕೂಡ ರೋಸ್ಟ್ ಮಾಡ್ತಿದ್ದೇನೆ. ಸ್ವಲ್ಪ ಪುದೀನ ಕೂಡ ಬೇಕು. ಇದನ್ನು ಸ್ವಲ್ಪ ಬಾಡಿಸಿದ ನಂತರ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕೋಣ. ಅಷ್ಟರ ತನಕ ನಾವೊಂದು ಗರಂ ಮಸಾಲ ರೆಡಿ ಮಾಡೋಣ. ಇದು ನೋಡಿ, ಸ್ವಲ್ಪ ಸಣ್ಣ ಜಾವಿತ್ರಿ ಮತ್ತು ಕಲ್ಲು ಹೂವು, ಆಮೇಲೆ ಸಣ್ಣ ಚಕ್ಕೆ, ಆಮೇಲೆ 2 ಏಲಕ್ಕಿ, ಆಮೇಲೆ 2 ಸ್ಟಾರ್ ಅನೀಸ್, 2 ಲವಂಗ, ಆಮೇಲೆ 1 ಟೀ ಸ್ಪೂನ್ ಸೋಂಪು ಕಾಳು, 1 ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಕೊತ್ತಂಬರಿ ಬೀಜ. ಇಷ್ಟನ್ನೆಲ್ಲ ನಾವು ರೋಸ್ಟ್ ಮಾಡಬೇಕು. ಇದು ನಮ್ಮ ಬಿರಿಯಾನಿ ಮಸಾಲ. ಈಗ ನಿಮ್ಮ ಹತ್ರ ಜಾವಿತ್ರಿ ಅದೆಲ್ಲ ಇಲ್ಲದಿದ್ದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ ಕಲ್ಲು ಹೂ ಕೂಡ ಇಲ್ಲದಿದ್ದರೆ ಪರವಾಗಿಲ್ಲ, ಆದರೆ ಅದು ಹಾಕಿದರೆ ಚೆನ್ನಾಗಿ ಫ್ಲೇವರ್ ಆಗುತ್ತೆ. ಇದು ಮಿಕ್ಸರ್ ಜಾರಲ್ಲಿ ನಾನು ಈ ಗರಂ ಮಸಾಲನ್ನೆಲ್ಲ ಹಾಕ್ತಿದ್ದೇನೆ. ಆಮೇಲೆ ನೀರು ಹಾಕಿ ಚೆನ್ನಾಗಿ ಸ್ಮೂತಾಗಿ ನೀವು ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ಪಾತ್ರೆಯಲ್ಲಿ ನೋಡ್ಬೋದು ಎಲ್ಲ ಗರಂ ಮಸಾಲೆ ಇದೆಯಲ್ಲ, ಚಕ್ಕೆ, ಲವಂಗ, ಏಲಕ್ಕಿ ಅದೆಲ್ಲ ಹಾಕ್ತಿದ್ದೇನೆ. ಆಮೇಲೆ 3ರಿಂದ 4 ಈರುಳ್ಳಿಯನ್ನು ಚೆನ್ನಾಗಿ ಹಚ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ತಿದ್ದೇನೆ. ನೋಡ್ಬೋದು ಇದು ಫ್ರೈ ಆಗಿದೆ. ಈಗ ನಾನು ಪೇಸ್ಟ್ ಮಾಡಿರುವಂಥ ಗ್ರೀನ್ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ತಿದ್ದೇನೆ. ಆಮೇಲೆ ಇದು ಕೂಡ ಚೆನ್ನಾಗಿ ನೀವು ಫ್ರೈ ಮಾಡಬೇಕು. ಚೆನ್ನಾಗಿ ಡಾರ್ಕ್ ಕಲರ್ ಚೇಂಜ್ ಆಗಬೇಕು, ಹಾಗೂ ಹಸಿ ಸ್ಮೆಲ್ ಇದೆಯಲ್ಲ ಅದು ಇರಬಾರ್ದು. ಅಷ್ಟರ ತನಕ ನೀವು ರೋಸ್ಟ್ ಮಾಡಬೇಕು. ಈಗ ನಾನು ಸ್ವಲ್ಪ ನಿಂಬೆ ರಸ ಹಾಕ್ತಿದ್ದೇನೆ. ಒಂದು 3 ಟೀ ಸ್ಪೂನ್ನಷ್ಟು ನಿಂಬೆ ರಸ ಹಾಕ್ತಿದ್ದೇನೆ. ನೀವು ಬೇಕಿದ್ದರೆ ಟೊಮೆಟೊ ಕೂಡ ಹಾಕ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಮಿಕ್ಸ್ ಮಾಡಿದ ನಂತರ ಪ್ರಾನ್ಸ್ ಇದೆಯಲ್ಲ, ಮ್ಯಾರಿನೇಷನ್ ಮಾಡಿರೋ ಪ್ರಾನ್ಸ್, ಅದನ್ನು ಹಾಕ್ತಿದ್ದೇನೆ. ಅದನ್ನು ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಬರೀ 2-3 ನಿಮಿಷ ಇದನ್ನು ಬೇಯಿಸಲಿಕ್ಕೆ ನಾನೊಂದು ಮುಚ್ಚಳ ಮುಚ್ಚಿ ಬೇಯಿಸಲಿಕ್ಕೆ ಇಡ್ತೇನೆ. ಮತ್ತು ನಾನು ರೈಸ್ ಒಟ್ಟಿಗೆ ಕುಕ್ ಮಾಡೋದಲ್ಲ, ಸೊ ಅದಕ್ಕೆ ಜೊತೆಗೆ ಕುಕ್ ಮಾಡ್ತೇವೆ. ಈಗ ಇದಕ್ಕೆ 2 ಕಪ್ ನೆನೆಸಿಟ್ಟ ಅಕ್ಕಿಯನ್ನು ಹಾಕ್ತಿದ್ದೇನೆ. ಈಗ ನೋಡ್ಬೋದು ಇದರಲ್ಲಿ ಸ್ವಲ್ಪ ಗ್ರೇವಿ ಇದೆಯಲ್ಲ, ಸೊ ಅದಕ್ಕೆ 1 ಕಪ್ಪು ಅಕ್ಕಿಗೆ ಯೂಶ್ವಲಿ 1.5 ಕಪ್ ನೀರು ಹಾಕ್ತೇವೆ. ಆದರೆ ಇದರಲ್ಲಿ ಸ್ವಲ್ಪ ಅರ್ಧ ಕಪ್ ಗ್ರೇವಿ ಇದೆಯಲ್ಲ, ಸೊ ಅದಕ್ಕೆ ನಾನು 2.5 ಕಪ್ ಹಾಕಿದ್ದೇನೆ 2 ಕಪ್ ಅಕ್ಕಿಗೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲಿಂಬೆ ರಸ ಮತ್ತು ಗರಂ ಮಸಾಲ ಹುಡಿ ಹಾಕ್ತಿದ್ದೇನೆ. ಸ್ವಲ್ಪ ಟೇಸ್ಟ್ ಇಲ್ಲಿ ಅಂದರೆ ನೀವು ಈಗ ಟೇಸ್ಟ್ ನೋಡುವಾಗ ಅದು ಸ್ವಲ್ಪ ಸಾಲ್ಟಿ ಸ್ವಲ್ಪ ಜಾಸ್ತಿ ಇರಬೇಕು, ಯಾಕಂದರೆ ರೈಸ್ಗೆ ಕೂಡ ಹೋಗಬೇಕಲ್ಲ. ಸೊ ನಾನು ಸ್ಲೋ ಫ್ಲೇಮಲ್ಲಿ ಒಂದು 15 ಮಿನಿಟ್ಸ್ ಇಡ್ತಿದ್ದೇನೆ. ಆಮೇಲೆ ನೀವು ಓಪನ್ ಮಾಡಿ ಚೆಕ್ ಮಾಡ್ಬೋದು ಬೆಂದಿದೆಯಾ ಇಲ್ಲ ಅಂತ. ಇಲ್ಲಾಂದರೆ ಪುನಃ ಎಕ್ಸ್ಟ್ರಾ 5 ಮಿನಿಟ್ಸ್ ನೀವು ತವಾ ಮೇಲೆ ಇಟ್ಟು ಕೂಡ ಇಡ್ಬೋದು. ನೋಡಿ, ಇದು ದೊಣ್ಣೆ ಬಿರಿಯಾನಿ ಥರ ರೈಸ್ ಎಲ್ಲ ಜೊತೆಗೆ ಬೇಯಿಸಿದಲ್ವ, ಸೊ ಸ್ವಲ್ಪ ತುಪ್ಪ ಹಾಕಿದರೆ ಲಾಸ್ಟ್ಗೆ ತುಂಬ ಟೇಸ್ಟ್ ಆಗಿರುತ್ತೆ. ಈಗ ನೋಡ್ಬೋದು ತುಂಬ ರುಚಿಯಾಗಿ ಟೇಸ್ಟಿಯಾಗಿತ್ತು ನಮ್ಮ ಬಿರಿಯಾನಿ. ತುಂಬ ಫ್ಲೇವರ್ಫುಲ್ ಇರುತ್ತೆ ರೈಸ್ ಕೂಡ, ಅಂದರೆ ಜೊತೆಗೆ ಬೇಯಿಸಿದರೆ. ನೀವು ಬೇಕಿದ್ದರೆ ಸಪ್ರೇಟ್ ರೈಸ್ ಬೇಯಿಸಿ ಮತ್ತೆ ಮಿಕ್ಸ್ ಮಾಡ್ಬೋದು ಇದನ್ನು. ಈ ರೆಸಿಪಿ ಟ್ರೈ ಮಾಡಿ. ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.